रघुवंत वारे भवती भिक्षां देवी भवती भिक्षां देहि भवती भिक्षां देहि भवती भिक्षां देहि भवती भिक्षां देवी भवती भिक्षां देहि भवती सर, आ कಡೆ ಸರಿ. भिक्षां देवी ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ भवती भिक्षां देहि लक्ष्मी अवतारवरे भवती भिक्षां देवी भवती भिक्षां देहि भवती भिक्षां देवी लक्ष्मी ಹೆಬ್ಬಾಳ್ಕರ್ ಅವರಿಗೆ भवती भिक्षां देहि लक्ष्मी अवतारवरे भवती भिक्षां देवी लक्ष्मी ಹೆಬ್ಬಾಳ್ಕರ್ ಅವರಿಗೆ भवती भिक्षां देहि लक्ष्मी अवतारवरे भवती भिक्षां देवी मान्य ಸಿದ್ದರಾಮಯ್ಯನವರಿಗೆ भवती भिक्षां देहि मान्य सिद्धरामಯ್ಯನವರಿಗೆ भवती भिक्षां देवी मान्य ಶಿವಕುಮಾರ್ ಅವರಿಗೆ भवती भिक्षां देहि मान्य ಶಿವಕುಮಾರ್ ಅವರಿಗೆ भवती भिक्षां देवी डॉक्टर ಶಿವಕುಮಾರ್ ಅವರಿಗೆ भवती भिक्षां देहि डॉक्टर ಶಿವಕುಮಾರ್ ಅವರಿಗೆ भवती भिक्षां देवी मान्य ಸಿದ್ದರಾಮಯ್ಯನವರಿಗೆ भवती भिक्षां देहि मान्य सिद्धरामಯ್ಯನವರಿಗೆ भवती भिक्षां देवी ಸುಧಾಕರ್ ಅವರಿಗೆ भवती भिक्षां देहि सुधाकर ಅವರಿಗೆ भवती भिक्षां देवी मान्य ಉನ್ನತ ಶಿಕ್ಷಣ ಸಚಿವರಾದಂತ ಸುಧಾಕರ್ ಅವರಿಗೆ भवती भिक्षां देहि मान्य मागे न पुढे जातात. सुधाकर ಅವರಿಗೆ भवती मागे जा. भिक्षां पुढे देवी जा. लक्ष्मी ಹೆಬ್ಬಾಳ್ಕರ್ ಅವರಿಗೆ भवती भिक्षां देहि लक्ष्मी अब्बाಳ್ಕರ್ ಅವರಿಗೆ भवती भिक्षां देवी लक्ष्मी ಹೆಬ್ಬಾಳ್ಕರ್ ಅವರಿಗೆ भवती भिक्षां देहि लक्ष्मी अब्बाಳ್ಕರ್ ಅವರಿಗೆ भारत माता की जय भारत माता की जय ಶಿಕ್ಷಣ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ We want Justice! We want Justice! ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ವಿಧಾನಸೌಧ ನಡಗುವುದು ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿಧಾನಸೌಧ ನಡಗುವುದು ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ We want Justice! We want Justice! ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಜಿಂದಾಬಾದ್ ಬಲ ಜಿಂದಾಬಾದ್ ಎಬಿವಿಪಿ ಜಿಂದಾಬಾದ್ ಜಿಂದಾಬಾದ್ ಬಲ ಜಿಂದಾಬಾದ್ ಎಬಿವಿಪಿ ಜಿಂದಾಬಾದ್ ಜಿಂದಾಬಾದ್ ಬಲ ಜಿಂದಾಬಾದ್ ಎಬಿವಿಪಿ ಜಿಂದಾಬಾದ್ ಸ್ಟೂಡೆಂಟ್ ಪವರ್ ಜೈ ಭಾರತ್ ಮಾತಾ ಕಿ ಜೈ ವಿದ್ಯಾರ್ಥಿ ಪರಿಷತ್ ಗುಡುಗಿದರೆ ವಿಧಾನಸೌಧ ನಡಗುವುದು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಸ್ಟೂಡೆಂಟ್ ಪವರ್ ನೇಷನ್ಸ್ ಪವರ್ ಸ್ಟೂಡೆಂಟ್ ಪವರ್ ನೇಷನ್ಸ್ ಪವರ್ ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿಧಾನಸೌಧ ನಡಗುವುದು ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿಧಾನಸೌಧ ನಡಗುವುದು ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ 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 ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ 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 बोलो भारत माता की जय बोलो भारत माता की जय स्टूडेंट पावर नेशंस पावर स्टूडेंट पावर नेशंस पावर बोलो भारत माता की जय बोलो भारत माता की जय We want Justice! We want Justice! बैठ गया ಮನೆ ಹತ್ರ ಹೋಗ್ಬಿಡಿ ಸರ್ ಬಿಡಿ ಸರ್ ಮನೆ ಹತ್ರ ಭಯೋತ್ಪಾದಕ ಭಾರತ್ ಮಾತಾ ಕಿ ಜೈ भारत
माता की जय। बोलो भारत माता की। ಕೈ ತೋರಿಸ್ಬೇಡ, ಕೈ ತೋರಿಸ್ಬೇಡ. ಒಬ್ಬ ವಕೀಲನ ಹತ್ರ ಹೇಗೆ ನಡ್ಕೊಬೇಕು ಹಂಗೆ ನಡ್ಕೊಳ್ಳಿ. ನನಗೆ ನೀವು ಕೈ ಒಟ್ಟಿಗೆ ಯಾಕೆ ಕೈ ಹಾಕಿರಿ? ನಾನೇನ್ ಹೇಳ್ತಾ ಇದ್ದೀನಿ, ಒಟ್ಟಿಗೆ ಯಾಕೆ ಕೈ ಹಾಕಿರಿ? ಅಲ್ಲ ಸರ್, ಒಟ್ಟಿಗೆ ಕೈ ಹಾಕಿದ ಯಾಕೆ? ಪೊಲೀಸ್ ಫಿಸಿಕಲ್ ಆಕ್ಷನ್ ನನ್ನ ಹತ್ರ ತೋರಿಸ್ತಾರೆ. ಆಕ್ಷನ್ ಮಾಡ್ತಾ ಇಲ್ಲ. ಐ ನೋ ದಟ್ ವೆರಿ ವೆಲ್ ಸರ್. ನಾನು ಬೆಂಗಳೂರಲ್ಲಿ ಇದ್ದು ಬೆಳೆದವನು, ನನಗೆ ಗೊತ್ತಿದೆ. ನನಗೂ ಗೊತ್ತಿದೆ. ನನಗೂ ಕನ್ನಡದ ಬಗ್ಗೆ ಅಭಿಮಾನ. ನಾನು ಸ್ಕೂಲಿಂದಲೂ ಕೂಡ ಕನ್ನಡನೇ ಓದ್ಕೊಂಡ್ ಬಂದಿರ್ತಕ್ಕಂಥವನು, ಕನ್ನಡದ ಬಗ್ಗೆ ಅಭಿಮಾನ ಇರ್ತಕ್ಕಂಥವನು. ಕರೆಸ್ತಾ ಇದ್ದೀನಿ ನಾನು. ನೀವು ಅಲ್ಲ, ನೀವ್ ಹೇಳ್ತಾ ಇದೀರಲ್ಲ ನಾ ಕನ್ನಡದನೇ ಮಾತಾಡ್ತಿದ್ದೀನಲ್ಲ. ಅಲ್ಲಲ್ಲ, ಜೋರ್ ಮಾತಾಡ್ತಿಲ್ಲ ಸರ್. ನೀವು ಹೊಟ್ಟೆಗೆ ಯಾಕೆ ಹಾಕಿರಿ? ಹೊಟ್ಟೆ ಯಾಕೆ ಹಾಕಿರಿ? ನೀವು ಫಿಸಿಕಲ್ ಮೂವ್ಮೆಂಟ್ ಮಾಡಕ್ ಹೋಗ್ಬೇಡಿ. ನನಗೇನ್ ಗೊತ್ತಿರ, ನಮ್ಗೆ ಎಲ್ಲರಿಗೂ ಗೊತ್ತಿದೆ ಸರ್. ನನಗೂ ಮೂವ್ಮೆಂಟ್ ಕೆಟ್ಟಿರ್ತಕ್ಕಂಥದ್ದು. ನಾವು ಹೋಗ್ತೀವಿ, ನಿಮಗೆ ಬಿಡ್ತಾನೆ ಇಲ್ಲ. ಎಲ್ಲಿ ಒಳಗಡೆ ಹೋಗಿ ನಿಂತೀವಲ್ಲ ನಾವು. ಅಲ್ಲ ಸರ್, ಎಲ್ಲಿ ನಾವು ಆಫೀಸ್ ಬರಕ್ಕೆ ನಾನು ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೊಂದು ಕಾರ್ಯಕರ್ತರಲ್ಲ ಸರ್. ನ್ಯಾಯ ಕೇಳಕ್ ಬಂದಿರ್ತಕ್ಕಂಥವ್ರು ಆಫೀಸ್ ಒಳಗಡೆ ಕೂತ್ಕೊಂಡೋಕೆ ಸರ್ ನಾವು ಕೊಡ್ತೀವಿ. ಮತ್ ನೀವು ಇಲ್ಲಿ ಸರ್, ನಾವು ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ. ನೀವು ಪೊಲೀಸ್ ತರ ತೋರಿಸ್ಬೇಡಿ. ಮತ್ತೆ ಯಾವುದೇ ಅಧಿಕಾರ ಶಾಶ್ವತ ಅಲ್ಲ. ಮಾನವೀಯತೆನೇ ಶಾಶ್ವತ. ಅಧಿಕಾರ ಶಾಶ್ವತ ಅಲ್ಲ. ಓಂ ಬನ್ನಿ ಸರ್ ಅಲ್ಲೇ. बोलो भारत माता की जय। बेके बेको न्याय बेको, बेके बेको न्याय बेको, we want justice, we want justice, बेके बेको न्याय बेको, बरलेಬೇಕು ಸಚಿವರು ಬರಲೇಬೇಕು. Students power, nations power, students power, nations power. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ. We want justice, we want justice. ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿಧಾನಸೌಧ ನಡೆದೂರು. ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿಧಾನಸೌಧ ನಡೆದೂರು. ಭಾರತ್ ಮಾತಾ ಕಿ ಜೈ. ಜೈ. We want justice, we want justice. भारत माता की जय। भारत माता की जय। भारत माता की जय। जिंदाबाद बोलो जिंदाबाद, एबीवीपी जिंदाबाद, जिंदाबाद बोलो जिंदाबाद, एबीवीपी जिंदाबाद. विद्यार्थी विरोधी राज्य ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. We want justice, we want justice. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ವಿದ್ಯಾರ್ಥಿಗಳ ಕೊಟ್ಟು ಸಚಿವರು ಹೊರಗೆ ಬರುವಾರು, ಅವರಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ವಿದ್ಯಾರ್ಥಿ ವಿರೋಧಿ ಸಚಿವರಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ವಿದ್ಯಾರ್ಥಿ ವಿರೋಧಿ ಸಚಿವರಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬರಲೇಬೇಕು ಬರಲೇಬೇಕು ಸಚಿವರು ಬರಲೇಬೇಕು, ಬರಲೇಬೇಕು ಬರಲೇಬೇಕು ಸಚಿವರು ಬರಲೇಬೇಕು, ಬರಲೇಬೇಕು ಬರಲೇಬೇಕು ಸಚಿವರು ಬರಲೇಬೇಕು. We want justice, we want justice, we want justice. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ವಿಶ್ವವಿದ್ಯಾಲಯದ ಉಳಿಗಾಗಿ ಭಿಕ್ಷೆ ಹಾಕಿ, ಭಿಕ್ಷೆ ಹಾಕಿ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಕುಡುಬೇಡ್ರಿ ಹಂಗೆ ಹೇಳ್ರಿ ಪ್ಲೀಸ್, ಹೇಳ್ರಿ ಹಂಗ. ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸತಕ್ಕಂಥ 9 ವಿಶ್ವವಿದ್ಯಾಲಯಗಳ ಬಂದ್ ಮಾಡಬೇಕು, ಆರ್ಥಿಕತೆ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ವಿದ್ಯಾರ್ಥಿ ಪರಿಷತ್ ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದೆ. ಉದ್ದೇಶ ಇಷ್ಟೇ, ಇದಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಸಚಿವರಿಗೂ ಕೂಡ ಹಂತ ಹಂತವಾಗಿ ಗೆರವು ಹಾಕ್ಬೇಕು ಅಂತ ಕೂಡ ಒಂದು ಯೋಜನೆ ನಡೆದಿದೆ ವಿದ್ಯಾರ್ಥಿ ಪರಿಷತ್ ಮುಖಾಂತರ. ನಾಡಿದ್ದು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕಿನ ಮುಂಭಾಗದಲ್ಲಿ ವಿದ್ಯಾರ್ಥಿ ಪರಿಷತ್ ಹೋರಾಟ ಹಮ್ಮಿಕೊಂಡಿದೆ. ಇವತ್ತಿನ ಈ ಹೋರಾಟದ ಇಷ್ಟೇ, ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ, ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಆರ್ಥಿಕತೆಯ ಸಂಕಷ್ಟದಿಂದ ವಿಶ್ವವಿದ್ಯಾಲಯವನ್ನು ಬಂದ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಆರ್ಥಿಕತೆ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯವರೇ
ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂತಹ ಒಂದು ಶಿಕ್ಷಣ ಸಂಸ್ಥೆಗಳಾದಂತಹ 9 ವಿಶ್ವವಿದ್ಯಾಲಯಗಳಲ್ಲಿ 100 ಕೋಟಿ ಆಸ್ತಿ ಇರ್ತಕ್ಕಂಥವ್ರು ಓದ್ತಾ ಇಲ್ಲ. ಬಡವರು ಓದ್ತಾ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ 9 ವಿಶ್ವವಿದ್ಯಾಲಯಗಳಿದಾವೆ. 100 ಜನ ಬಡವರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನೀವು ಒಂದೇ ಸಲ ವಿಶ್ವವಿದ್ಯಾಲಯ ಬಂದ್ ಮಾಡ್ತೀರಿ ಅಂತಂದ್ರೆ ನೀವು ಒಬ್ಬ ಅಹಿಂದ ನಾಯಕರಾಗಿ ಹೋರಾಟವನ್ನು ಕಟ್ಟಿರ್ತಕ್ಕಂಥವ್ರು, ರಾಜ್ಯದಲ್ಲಿ ಇಡೀ ದೇಶಕ್ಕೆ ಒಂದು ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಅಂತ ಹೇಳ್ತಾ ಇದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಗೌರವ ಕೊಟ್ಟಿರೋದಾಗಿದ್ರೆ ನೀವು ಯಾವತ್ತೂ ಕೂಡ 9 ವಿಶ್ವವಿದ್ಯಾಲಯ ಬಂದ್ ಮಾಡಕ್ ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ನಿಮ್ಗೆ ಆರ್ಥಿಕತೆ ಸಂಕಷ್ಟ ಇದ್ದಲ್ಲಿ ವಿದ್ಯಾರ್ಥಿ ಪರಿಷತ್ ಯೋಚನೆ ಮಾಡಿದೆ ಎಲ್ಲಾ ಕಾಲೇಜು ಕ್ಯಾಂಪಸ್ಗಳಲ್ಲಿ ಹೊರಗಡೆ ಮೊನ್ನೆ ನಡೆದಂತಹ ಹುಬ್ಬಳ್ಳಿ, ಬೆಳಗಾವಿ, ಬೆಂಗಳೂರು, ಚಿಕ್ಕಮಗಳೂರು ಎಲ್ಲಾ ಕಡೆನೂ ಕೂಡ, ಇವನ್ ಆಲ್ಸೋ ಮೈಸೂರು, ಎಲ್ಲಾ ಕಡೆನೂ ಕೂಡ ಭವತಿ ಭಿಕ್ಷಾಂದೇಹಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಿಕ್ಷೆಯನ್ನು ನೀಡಿ ಅಂತಕ್ಕಂತಹ ದೊಡ್ಡ ಅಭಿಯಾನವನ್ನು ವಿದ್ಯಾರ್ಥಿ ಪರಿಷತ್ ಕೈಗೊಂಡಿದೆ. ಭಿಕ್ಷೆಯನ್ನು ಹಾಕ್ಬೇಕು, ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿಗಳ ಹತ್ರ ಹೋಗಿ ಭಿಕ್ಷೆ ಬೇಡಿ ರಾಜ್ಯ ಸರ್ಕಾರಕ್ಕೆ ಹಣ ಕೊಡುತ್ತೆ. 9 ವಿಶ್ವವಿದ್ಯಾಲಯನ ಮುಚ್ಚಬೇಡಿ ಅಂತ ವಿದ್ಯಾರ್ಥಿ ಪರಿಷತ್ ಭವತಿ ಭಿಕ್ಷಾಂದೇಹಿ ಅಂತಕ್ಕಂಥ ಕ್ಯಾಂಪೇನ್ ಮಾಡ್ತಾ ಇದೀವಿ. ಮಾನ್ಯ ಸಚಿವರು ಈ ಮನವಿಯನ್ನು ಸ್ವೀಕರಿಸಬೇಕಾಗಿ ವಿದ್ಯಾರ್ಥಿ ಪರಿಷತ್ ಮುಖಾಂತರ ಮನವಿ ಮಾಡ್ಕೊಂತೀವಿ. ಈ ಒಂದು ಮನವಿಗೆ ಸ್ಪಂದಿಸಬೇಕು. ಈ ರಾಜ್ಯದಲ್ಲಿರ್ತಕ್ಕಂತಹ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ವಿಶ್ವವಿದ್ಯಾಲಯಗಳಲ್ಲಿ. ಹಾಗಾಗಿ ಇದಕ್ಕಾಗಿ ವಿದ್ಯಾರ್ಥಿ ಪರಿಷತ್ತು ಭವತಿ ಭಿಕ್ಷಾಂದೇವಿ ಅಂತಕ್ಕಂಥ ಒಂದು ಕ್ಯಾಂಪೇನ್ ಅನ್ನು ತೆಗೆದುಕೊಂಡಿದೆ. ಭಿಕ್ಷೆ ಹಾಕೋದ್ರ ಮುಖಾಂತರ ಸಹಕರಿಸಿ ವಿಶ್ವವಿದ್ಯಾಲಯವನ್ನು ಉಳಿಸಬೇಕಾಗಿ ವಿದ್ಯಾರ್ಥಿ ಪರಿಷತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳುತ್ತೆ. ಕೂಡಲೇ 9 ವಿಶ್ವವಿದ್ಯಾಲಯಗಳನ್ನು ಏನು ನೀವು ರದ್ದು ಮಾಡ್ತೀನಿ ಅಂತ ಹೇಳಿದಿರಲ್ಲ, ಅದನ್ನು ಕೈ ಬಿಡಬೇಕು. ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವಂತ ವಿಚಾರವನ್ನು ಇರ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಈ ಮುಖಾಂತರ ವಿದ್ಯಾರ್ಥಿ ಪರಿಷತ್ನ ಹೋರಾಟದ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪೂರ್ವಕವಾಗಿ, ವಿನಮ್ರ ಪೂರ್ವಕವಾಗಿ ವಿನಂತಿಯನ್ನು ಸಲ್ಲಿಸಕ್ಕೆ ಇಚ್ಛಿಸ್ತೇನೆ. ಮನವಿ ತಗೊಳಕ್ ನಾನು ಸರ್ಕಾರ ಪ್ರತಿನಿಧಿ ಅಲ್ಲ, ಚುನಾಯಿತ ಪ್ರತಿನಿಧಿನೂ ಅಲ್ಲ. ಅದ್ರ ತಾವು ಏನು ಇದನ್ನ ಹೇಳತ್ತಾರೆ ತಾಯಿಯವ್ರಿಗೆ ಸದ್ಯಕ್ಕೆ ಅವ್ರ ಕಲ್ಪಿನೂ ಆರಾಮಿಲ್ಲ, ಅವ್ರ ರೆಸ್ಟ್ನಲ್ಲಿದ್ದಾರೆ. ನಿಮ್ಮ ಏನು ಬೇಡಿಕೆ 2 ನಿಮಿಷ ಒಟ್ಟು ಇನ್ಕ್ಲೂಡ್ ಕ್ಷೇತ್ರದ ಜನ 2 ನಿಮಿಷ ತುಂಬಾ ಕೇಳ ಹಂಗಿರಂಗಿಲ್ಲ. ಕ್ಷೇತ್ರದ ಜನ ಇದ್ದಾಗ ನಿಮ್ಗೂ ಗೊತ್ತಿದೆ ಸದ್ಯದ ಪರಿಸ್ಥಿತಿ. ಇವರು ಅವ್ರ ಪಿ ಎ ಇದ್ದಾರೆ, ಇವ್ರ ಹತ್ರನೇ ಕೊಡ್ರಿ. ಸಾಯಂಕಾಲ ಡೈರೆಕ್ಷನ್ ಮಾಡಿ 24 ಏನಿದೆ ಅದನ್ನ ಡೈರೆಕ್ಷನ್ ಮಾಡಿ ನಾವೇನಿಲ್ಲ ಸರ್, ಒಂದು ಮನವಿ ಕೊಟ್ಬಿಟ್ಟು ಯಾವುದೇ ರೀತಿ ಮೇಡಮ್ ಇವ್ರ ಅಫಿಷಿಯಲ್ ಪಿ ಎ ಇದ್ದಾರೆ, ಇವ್ರ ಹತ್ರ ಕೊಡ್ರಿ. ಮೇಡಮ್ ಬಂದ್ರೆ 2 ನಿಮಿಷ ಅಲ್ಲ, ಅವ್ರಿಗೆ ಬ್ಯಾಕ್ ಇಂಜುರಿ ಆಗಿದೆ, ಬರೋಕ್ ಸ್ವಲ್ಪ ತೊಂದರೆ ಆಗುತ್ತೆ. ಅವತ್ತು ಕೂಡ ನನಗೆ ಕಾಳಜಿ ಇದೆ ಸರ್. ಅವ್ರ ಪರವಾಗಿ ನನ್ನನ್ನು ಕಳಿಸಿದ್ದಾರೆ. ನನ್ ಕೊಡಿ, ನಾನು ಸಾಯಂಕಾಲವರೆಗೆ ಅವ್ರ ಜೊತೆ ಮಾತಾಡಿ ಡೈರೆಕ್ಷನ್ ಮಾಡಿ ಅವರು ವಿದ್ಯಾರ್ಥಿಗಳು, ಅವ್ರಿಗೂ ಅರ್ಥ ಆಗುತ್ತೆ. ನನಗೇನಂದ್ರೆ ನೀವು ಅರ್ಥ ಮಾಡ್ಕೊಂಡು ಕೊಡ್ರಿ ಅವ್ರ ಹತ್ರ. ನನಗೇನಂದ್ರೆ ಒಟ್ಟು ವಿಶ್ವವಿದ್ಯಾಲಯ ಇಷ್ಟೆಲ್ಲ ಪ್ರಾಬ್ಲಮ್ ಇದೆಯಲ್ಲ, ಒಂದು ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ನಾವೆಲ್ಲೂ ಕೂಡ ಒಬ್ರು ಸಚಿವರು ಕೂಡ ಬಾಯ್ಬಿಟ್ಟಿಲ್ಲ. ಒಬ್ರು ಕೂಡ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇಷ್ಟೆಲ್ಲ ಅವ್ರ ಹತ್ರ ತಲುಪಿಸ್ತೀವಿ ಇಲ್ಲ ಅಂತಂದ್ರೆ, ಹಾಗಾಗಿ ನಮ್ಗೇನಂದ್ರೆ ಮೇಡಮ್ ಅಂದ್ರೆ ಇದನ್ನ ಹೇಳಕ್ ಅನುಕೂಲ ಆಗುತ್ತೆ. ಮನವಿಯಲ್ಲಿ ಇದೆಯಲ್ಲ, 2 ನಿಮಿಷ ಮನವಿಯಲ್ಲಿ ಬರ್ತಿದ್ದೀರಲ್ಲ ನೀವೆಲ್ಲ, ಮನವಿಯಲ್ಲಿ ಇದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ, ಮೇಡಮ್ ಒಂದು 2 ನಿಮಿಷ ಮಾತಾಡೋದ್ರು ಕೂಡ ನಮ್ಗೆ ಸಹಕಾರ ಆಗುತ್ತೆ. ಇಷ್ಟೊತ್ತಕ್ಕೆ ಅವ್ರು ಹೇಳ್ತಿದ್ರು ಪೊಲೀಸರಲ್ಲಿ ನಿಂತ್ಕೊಂಡು ಕರೆಸ್ತೀನಿ ಅಂತ ಔಟೆಯವರು. ಅಲ್ಲ, ನೀವು ಹೇಳಿರಲ್ಲ ಸರ್, ಹೀಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ. ನಾನು ನಿಮಗೆ ವಿನಂತಿ ಮಾಡಿದ್ದೀನಿ, ಅವ್ರಿಗೆ ಹುಷಾರಿಲ್ಲ. ನಾನು ನಿಮ್ಗೆ ನಿನ್ನೆ ಕಮ್ಯುನಿಕೇಟ್ ಮಾಡಿದ್ದೆ. ನಾವು ಕೇಳ್ರಿ, ನಾನು ಕೇಳಬೇಕು, ನಾನು ಹೇಳ್ಬಿಟ್ಟೆ ಕೇಳಬೇಕು. ತಾವು ನಿಮ್ಮವ್ರು ಯಾರದಾರ ಜವಾಬ್ದಾರಿದವ್ರಿಗೆ ಫೋನ್ ಮಾಡಿ ಕೇಳ್ಬಿಟ್ಟು ಅವ್ರಿಗೆ ಹುಷಾರಿಲ್ಲ, ಬರೋಕ್ಕೂ ಆಗೋದಿಲ್ಲ. ಅವ್ರು ಯಾರು ಪ್ರತಿನಿಧಿ ಇದ್ದಂದ್ರೆ ಬಂದಿದ್ರೆ ನೀವು ಅವ್ರಿಗೆ ಮುಟ್ಟಿಸ್ಬೇಕು. ಆಯ್ತು ಸರ್, ಅವ್ರಿಗೆ ಹುಷಾರಿಲ್ಲ ಅಂದರೆ ನಾವು ಪ್ರತಿನಿಧಿ ಪರವಾಗಿ ನಾವು ಬಂದು ಅವ್ರಿಗೆ ಕೇಳ್ರಿಲ್ಲಿ ನಮ್ದೇನು ಇದ್ರೊಳಗೆ ಇರೋದಿಲ್ಲ ಅಷ್ಟು ಹೇಳಿದಾಗ ಆಮೇಲೆ ನಿಮ್ಗೆ ಅಲ್ಲೇ ಕೊಡ್ತೀನಿ ಅಂತ ಅಲ್ಲೇನು ಹೇಳಿದೆ. ನಾವು ಬಂದಿರಿ ಈಗ ಇರಲಿ ಸರ್. ಇಲ್ಲ ಸರ್, ನೀವು ಅಲ್ಲಿ ಬರ್ತಾರೆ ಅಂತ ನೀವು ಹೇಳಿದ್ರಿ. ಇಲ್ಲ ಸರ್, ನೀವು ಹೇಳಿರಲ್ಲ ಸರ್. ನೀವು ಭಾಳ ಹೋಗ್ಬೇಡ್ರಿ. ಅವ್ರು ಬರ್ತಾರ ಅಂತ ಹೇಳಿಲ್ಲ, ತಿಳ್ಕೊಬೇಕು. ಗಾಂಭೀರ್ಯದಿಂದ ಇರ್ಬೇಕಾಗ್ತದೆ. ಗಾಂಭೀರ್ಯದಿಂದ ಇರ್ಬೇಕಾಗ್ತದೆ. ಅವ್ರು ಮೇಡಮ್ ಬರ್ತಾರ ನಾನು ಹೇಳಿಲ್ಲ, ಅವ್ರ ಪರವಾಗಿ ನೀವು ಮತ್ತೇನದ ನಕ್ಕಂದ್ರೆ ಏನದ ಅರ್ಥ ಏನದ್ರದು? ಇಲ್ಲ ಬ್ರದರ್, ನಾವು ಜವಾಬ್ದಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ. ಮತ್ತೇನು ಅರ್ಥ ಏನ್ರ ಅದರದು? ಏನ್ ಅರ್ಥ ಅದ್ರದ್ದು? ನೀವೇ ಹೇಳಿದ್ರಿ ನನಗೆ
ಬರ್ತಾರಪ್ಪ ಇಲ್ಲೇ ನಿಂತ್ಕೊಳ್ಳಿ. ಯಾರು ಕರೆಸ್ತೀನಿ ಅಂತ ಹೇಳಿ. ಇವ್ರು ಬರ್ತಾರೆ ಅಂತ ಹೇಳಿದ್ರೆ ನಾವು ನಿನ್ನೆನೂ ಹೇಳಿದ್ರೆ ನಿಮ್ಗೆ ನಾಲ್ಕು ಸಲ ಹೇಳಿದೆ ನಮಗೆ. ಮತ್ತೆ ಇದ್ರ ಬಗ್ಗೆ ನೀವು ಯಾವ್ದಾರಂತ ನಾನು ಹೇಳಿದೆ ನಿಮ್ಗೆ ಅನುಮತಿ ನೀವು ತಗೋಬೇಕಂತ ಅದನ್ನೂ ಇಲ್ಲ ನಿಮ್ದು ಲೀಗಲ್ ಆಗಿ ನೀವು ಬಂದು ಹಿಂಗೆ ಪ್ರೊಟೆಸ್ಟ್ ಮಾಡ್ತೀನಿ ನಾವು ಏನು ಮೌನ ಮಾಡ್ತೀವಿ ಅಂತ ಹೇಳಿದ್ರಿ. ಅಷ್ಟು ಹೇಳಿದ್ರು ಈಗ ಎಲ್ಲ ನೀವು ಇದು ಸರ್ ಎಲ್ಲವೂ ಲೀಗಲ್ ಆಗಿ ಆಗುತ್ತೆ ಅಂದ್ರೆ ನಾನು ಅದನ್ನೇ ಕಲ್ತು ಬಂದಿರೋಂತ ಕೇಳಿದ್ದೀನಿ ಸಾಹೇಬ್ರ ನಾಟಿ ಕೇಳ್ತಾರೆ ನಾನು ಕಲ್ತು ಬಂದಿದ್ದೀನಿ ಅವ್ರು ಪರವಾಗಿದ್ದಾರೆ ಅವರು ಇಂಜೂರಿಯಸ್ ಇದಾರೆ ಅಂತ ಹೇಳ್ತಾರೆ ನಿನ್ನೂ ನಾನು ಕಮ್ಯುನಿಕೇಟ್ ಮಾಡಿದ್ದೀನಿ ನಿಮಗೆ ಬರೋದಿಲ್ಲ ಹಿಂಗಿದೆ ಇಶ್ಯೂಸ್ ಬೇಕಾದ್ರೆ ನೀವು ಕಮ್ಯುನಿಕೇಟ್ ಮಾಡ್ರಿ ಯಾವ ಟೈಮಿಂಗ್ ಅವ್ರಿಗೆ ಹೇಳ್ತಾರೆ ಬೇಕು ಆ ಟೈಮಿಂಗ್ ಬಂದು ಕೊಡೋರಿಗೆ ಲೀಗಲ್ ಆಗಿ ಕೊಡ್ರಿ ಮಟ್ಟ ಹೇಳಿದ್ದೀನಿ ಸರ್ ಅದು ಮೀಟ್ ನಮಗೆ ಬೇಡ ಸರ್ ಮೀಡಿಯಾದವ್ರಿಗಾರು ಒಳಗಡೆ ಸಂದರ್ಶನ ಒಂದು ವಿಷಯ ನಮ್ಗೆ ಗೊತ್ತಿಲ್ಲ ಸಾಹೇಬ್ರ ಮೀಡಿಯಾದು ಅವ್ರದ್ದು ನಮ್ಗೆ ಗೊತ್ತಿಲ್ಲ ನಿಮ್ದು ರೈತ ಅವರು ಲೀಗಲ್ ಆಗಿ ಬಂದಿದ್ದಾರೆ ಅದು ನೀವು ಹ್ಯಾವ್ ಸೈನ್ ಮಾಡಿಕೊಡಿ ಸೈನ್ ಮಾಡಿಕೊಡಿ ಕೆಳಗಡೆ ಮನೆಗೆ ಆಮೇಲೆ ಫೋನ್ ನಂಬರ್ ಬರೀರಿ ಏನ್ ಸರ್ ಇವ್ರು ಬರ್ರಿ ಸುನಿಲ್ ಹಿಂದೆ ಬರ್ರಿ ಹಿಂದೆ ಬರ್ರಿ ಅಂದ್ರೆ ನಡಕ್ ಬರಲ್ಲ ಹಿಂದೆ ಬರ್ರಿ ಇನ್ನು ಸ್ವಲ್ಪ ಹಿಂದೆ ಬಾ ಯಾಕೆ ತಲೆ ಕಟ್ಸ್ ಈಗ ಮನೆ ಮಾಡ್ಕೊಂಡು ಕೂತ್ರಿ ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೆ ರಿಪ್ಲೈ ಮಾಡ್ತೀನಿ ನಂಬರ್ ಕೊಡಿ ನಿಮ್ಗೆ ಸೈನ್ ಮಾಡಿ ಸರ ಕ್ಯಾಮರಾ ಮ್ಯಾನ್ ಗುಡುಕಿದ್ರೆ ವಿಧಾನ ಸೌಧ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ವಿಷಯ ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಪ್ರತಿಭಟನೆ ಕರೆ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯ ಕೇಂದ್ರಗಳು ಅಲ್ಲಿಂದ ಹೊರಡುವ ವಿದ್ಯಾರ್ಥಿಗಳು ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳಾಗುತ್ತಾರೆ ಅಂತ ವಿಶ್ವವಿದ್ಯಾಲಯಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡುವುದು ಸರ್ಕಾರದ ಆದ್ಯ ಕರ್ತವ್ಯ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದಿನ ಸರ್ಕಾರ ಘೋಷಣೆ ಮಾಡಿದ ಹೊಸ ವಿಶ್ವವಿದ್ಯಾಲಯಗಳನ್ನು ಹಿಂದಿನ ರಾಜ್ಯ ಸರ್ಕಾರ ಮುಚ್ಚಲು ಹೊರಟಿರುವುದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟದ ಉಪಸಮಿತಿಯ ಆರ್ಥಿಕ ಹಾಗೂ ಮೂಲಭೂತ ಸೌಲಭ್ಯಗಳ ನೆಪವನ್ನು ಹೇಳಿ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವ ಶಿಕ್ಷಣ ವಿರೋಧಿ ನೀತಿಯಾಗಿದೆ. ಸರ್ಕಾರಗಳು ವಿಶ್ವವಿದ್ಯಾಲಯಗಳ ಸ್ಥಾಪನೆ ಹಾಗೂ ಮುಚ್ಚುವ ಮನಸ್ಸು ಇಚ್ಛೆ ಕಾರ್ಯದಿಂದ ವಿಶ್ವವಿದ್ಯಾಲಯಗಳ ಮೇಲೆ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹತೆಯನ್ನು ಕಡಿಮೆಯಾಗುತ್ತದೆ. ವಿಶ್ವವಿದ್ಯಾಲಯ ಕುರಿತು ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾದರೆ ಶಿಕ್ಷಣ ತಜ್ಞರ ಸಲಹೆಗಳನ್ನು ತೆಗೆದುಕೊಳ್ಳಬೇಕು ಹೊರತು ರಾಜಕೀಯ ಕೇಂದ್ರಿತ ನಿರ್ಧಾರಗಳು ಆಗಬಾರದು ಎಂಬುದು ಎಬಿವಿಪಿಯ ಆಶಯವಾಗಿದೆ. ಸಾಮಾನ್ಯವಾಗಿ 10,000 ವಿದ್ಯಾರ್ಥಿಗಳಿಗೆ ಒಂದು ವಿಶ್ವವಿದ್ಯಾಲಯಗಳನ್ನು ಇರಬೇಕೆಂದು ಆದರ್ಶ ವಿಚಾರವಾಗಿದೆ. ಆದರೆ ನಮ್ಮಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಹೋಲಿಕೆ ಮಾಡಿದರೆ ಈಗಿರುವ ವಿಶ್ವವಿದ್ಯಾಲಯ ಸಂಖ್ಯೆ ಕಡಿಮೆ ಇದೆ. ವಿದ್ಯಾರ್ಥಿಗಳ ಅಂಕಪಟ್ಟಿ, ಪ್ರಮಾಣ ಪತ್ರ ಹಾಗೂ ಇನ್ನಿತರ ಸಮಸ್ಯೆಗಳ ಪರಿಹಾರಕ್ಕೆ ಸುಮಾರು 200 ಕಿಲೋಮೀಟರ್ ವಿದ್ಯಾರ್ಥಿಗಳು ಪ್ರಯಾಣ ಮಾಡಬೇಕು. ಇಂತಹ ಸಮಸ್ಯೆ ಪರಿಹಾರಕ್ಕೆ ಹೊಸ ವಿವಿಗಳು ಸಹಕಾರಿಯಾಗಬೇಕು. ಯಾವುದೇ ಸರ್ಕಾರಗಳು ಘೋಷಣೆ ಮಾಡಿದ ವಿಶ್ವವಿದ್ಯಾಲಯಗಳನ್ನು ಅಭಿವೃದ್ಧಿಪಡಿಸಬೇಕೇ ಹೊರತು ಅತಂತ್ರಗೊಳಿಸಬಾರದು. ರಾಜ್ಯದಲ್ಲಿ ಆಳ್ವಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರ 2 ವರ್ಷ ಕಳೆದರೂ ಸಹಿತ ವಿಶ್ವವಿದ್ಯಾಲಯ ಅಭಿವೃದ್ಧಿಗೆ ಕಿಂಚಿತ್ತೂ ಗಮನ ಕೊಡದೆ ಈಗ ಮೂಲಭೂತ ಸೌಲಭ್ಯಗಳ ನೆಪವೊಡ್ಡಿ ಮುಚ್ಚುತ್ತಿರುವುದನ್ನು ನೋಡಿದರೆ ಸರ್ಕಾರ ವಿದ್ಯಾರ್ಥಿಗಳ ವಿರೋಧಿ ಶಿಕ್ಷಣ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ. ರಾಜ್ಯ ಸರ್ಕಾರ ಕೂಡಲೇ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ನಿರ್ಧಾರದಿಂದ ಹಿಂದೆ ಸರಿದು ವಿಶ್ವವಿದ್ಯಾಲಯಗಳ ಮೂಲಭೂತ ಸೌಲಭ್ಯಕ್ಕೆ ಅನುದಾನವನ್ನು ನೀಡಿ ವಿಶ್ವವಿದ್ಯಾಲಯಗಳ ಉನ್ನತೀಕರಣಕ್ಕಾಗಿ ಅನುದಾನ ನೀಡುವಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತದೆ. ಧನ್ಯವಾದಗಳು. ಆಗ್ತೀರಾ ಸರ್? ಆಗ್ತೀರಾ ಅಂದೆ ಮೇಡಮ್ ಅವ್ರಿಗೆ ಓನ್ಲಿ ಇದು ಕೆಲಸ ಬಗ್ಗೆ ಅಷ್ಟೇ ಮಾತಾಡಿ ಬೇರೆ ಬಗ್ಗೆ ನಂಗೆ ಗೊತ್ತಿಲ್ಲ. ಅದಕ್ಕೆ ಕೇಳಿದೆ ರಿಕ್ವೆಸ್ಟ್ ಅಲ್ಲಲ್ಲ ಅದಕ್ಕೆ ಕೇಳಿದೆ. ಇದ್ರ ಬಗ್ಗೆ ಗೊತ್ತಿಲ್ಲ. ಇದು ನಾನು ಏನಿದೆ ಮೇಡಮ್ ಗಮನಕ್ಕೆ ತರ್ತೀನಿ. ನಮ್ಮ ಹೆಸರು ನಂಬರ್ ಕೊಟ್ಬಿಡಿ ಪ್ಲೀಸ್. ಓಕೆ ಸರ್ ಹಾಕಿದ್ರೆ ಒಳ್ಳೆ ಓಕೆ ಸರ್ ನಂಬರ್ ಕೊಡಿ. ಲಘು ನಂದೊಂದು ಅಲ್ಲೇ